ಬೆಳಗಾವಿ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಜಮಖಂಡಿ ಮೂಲದ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜ್ಯೋತಿನಗರದಲ್ಲಿ ನಡೆದಿದೆ. ಶ್ರೀನಿಧಿ 28 ವರ್ಷದ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡವರು. ಕಳೆದ 4 ವರ್ಷದ ಹಿಂದೆ ಶ್ರೀನಿಧಿಯನ್ನು ಬಿಜೆ ಕಂಗ್ರಳಿಯ ಜ್ಯೋತಿನಗರದ ನಿವಾಸಿ ಸಂತೋಷ್ ಜೊತೆ ವಿವಾಹ ಮಾಡಲಾಯಿತು. ದಂಪತಿಗೆ 2 ಮಕ್ಕಳಿದ್ದಾರೆ. ಮದುವೆಯಾದ ನಂತರ ಸಂತೋಷ್ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಕ್ಕೆ ಬೇಸತ್ತು ಶ್ರೀನಿಧಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮದುವೆಯಾದ ದಿನದಿಂದ ಪತಿ ಸಂತೋಷ್, ಅತ್ತೆ ಸುಧಾ ಹಾಗೂ ಸಂಬಂಧಿಕರು ಸಂಜನಾ, ಪ್ರವೀಣ ಸೂರ್ಯವಂಶ ಹಾಗೂ ಶ್ರದ್ಧಾ ಮಹೇಶ್ ವರದಕ್ಷಿಣೆಗಾಗಿ ಒತ್ತಡ ಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಶ್ರೀನಿಧಿಯ ತವರಿನೊಂದಿಗೆ ಸಂಪರ್ಕವಿಲ್ಲದಂತೆ ತಡೆದು ಅವಳ ಮೊಬೈಲ್ ಫೋನ್ ಅನ್ನು ಕಸಿದುಕೊಂಡಿದ್ದಾರೆ. ಏಪ್ರಿಲ್ 9ರಂದು ಶ್ರೀನಿಧಿ ಗಂಭೀರ ಸ್ಥಿತಿಯಲ್ಲಿದ್ದಾಳೆ ಎಂದು ಕುಟುಂಬದವರಿಗೆ ಮಾಹಿತಿ ನೀಡಲಾಯಿತು. ತಕ್ಷಣ ಕುಟುಂಬದವರು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಧಾವಿಸಿದ್ದಾಗ ಶ್ರೀನಿಧಿ ಶವಗಾರದಲ್ಲಿ ಪತ್ತೆಯಾಗಿದೆ. ಈ ಕುರಿತು ಪತಿ ಸಂತೋಷ್ ಮನೆಯ ಮೊದಲ ಮಹಡಿಯ ಕೋಣೆಯ ಕಿಟಕಿಯ ಗ್ರಿಲ್ಗೆ ಕಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದಾನೆ. ಆದರೆ ವರದಕ್ಷಿಣೆ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಲಾಗಿದೆ ಎಂದು ಶ್ರೀನಿಧಿ ತಾಯಿ ಮಂಗಳ ಯಾದವ್ ಆರೋಪಿಸಿದ್ದಾರೆ. ಈ ಸಂಬಂಧ ಪತಿ ಸಂತೋಷ್, ಅತ್ತೆ ಸುಧಾ ಹಾಗೂ ಸಂಬಂಧಿಕರು ಸಂಜನಾ ಹಾಗೂ ಶ್ರದ್ಧಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕುಟುಂಬದವರು ಪೊಲೀಸ್ ಇಲಾಖೆಗೆ ದೂರು ದಾಖಲಿಸಿದ್ದಾರೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ